ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 137. ಕೈಯಲ್ಲಿ ಕಾಫಿ ಹಿಡಿದು ಧನುಷ್ನ ಕೋಣೆ ಹುಡುಕಿ ಹೊರಟವಳಿಗೆ ಅವನ ಕೋಣೆ ಯಾವುದೆಂದು ತಿಳಿಯದೆ ಮೆಟ್ಟಿಲೇರಿ ಮೇಲೆ ಬಂದವಳು ತನ್ನ ಹೆಜ್ಜೆಯನ್ನು ನಿಧಾನ ಮಾಡಿ ಸೀತಾ ಅವರು ಹೇಳಿದ ಹಾಗೆ ಎಡಗಡೆಯ ಒಂದು ಕೋಣೆಯ ಬಳಿ ಹೋಗಿ ನಿಂತು ನಿಧಾನವಾಗಿ ಬಾಗಿಲನ್ನು ಮುಂದೆ ದೂಡಿದಳು. ಬಾಗಿಲಿಗೆ ಎದುರಾಗಿ ಗೋಡೆಯಲ್ಲಿ ಅವನದ್ದು ಒಂದು ದೊಡ್ಡ ಫೋಟೋ ನೋಡಿ ಇದು ಅವನದೇ ಕೋಣೆ ಎಂದು ತಿಳಿದು ಹೋಗಿತ್ತು ಅವಳಿಗೆ. ಬಾಗಿಲನ್ನು ಹಿಡಿದು ನಿಂತಿದ್ದವಳು ಅದನ್ನು ಬಿಟ್ಟು ಒಳ ಬರುತ್ತಿದ್ದ ಹಾಗೆ ಬಾಗಿಲು ತನ್ನಂತಾನೆ ದಡಾರನೆ ಹಾಕಿಕೊಂಡಿತು. ಅವಳ ಮನೆಯ ನಡುಮನೆಯಷ್ಟೇ ಅವನ ಕೋಣೆ ದೊಡ್ಡದಾಗಿದೆ. 4 ಜನ ಮಲಗಬಹುದಾದಂತಹ ದೊಡ್ಡದಾದ ವೃತ್ತಾಕಾರದ ಮಂಚದಲ್ಲಿ ಒಬ್ಬನೇ ಮಲಗಿದ್ದಾನೆ. ಅವಳಿಗೆ ಆಶ್ಚರ್ಯ ತರಿಸಿದ್ದು ಆ ಕೋಣೆಯ ಒಳಾಂಗಣ ವಿನ್ಯಾಸ. ಮಿಥುನ್ ಅವರೇ ಮುಂದೆ ನಿಂತು ತನ್ನ ಮಗನ ಕೋಣೆಯನ್ನು ಆ ರೀತಿ ವಿನ್ಯಾಸ ಮಾಡಿಸಿದ್ದರು. ಅವಳಿಗೆ ಇನ್ನೂ ಅಚ್ಚರಿ ತರಿಸಿದ್ದು ಆ ಗೋಡೆಗೆ ತೂಗು ಹಾಕಿದ್ದ ಪೇಂಟಿಂಗ್ಗಳು. ವಿಧ ವಿಧವಾದ ಪೇಂಟಿಂಗ್ಗಳನ್ನು ಗೋಡೆಗೆ ತೂಗು ಹಾಕಿದ್ದರು. ಎಲ್ಲವೂ ಕೈಯಲ್ಲಿ ಬಿಡಿಸಿದಂತಹ ಪೇಂಟಿಂಗ್ಗಳಾಗಿದ್ದವು. ಅಲ್ಲದೆ ಅವನ ಫೋಟೋ ಇದ್ದ ಪಕ್ಕದಲ್ಲಿ ನೇರವಾಗಿ ಗೋಡೆಗೆ ಒಂದು ಪ್ರಕೃತಿಯ ಪೇಂಟಿಂಗ್ ಬಿಡಿಸಲಾಗಿತ್ತು. ಅದರಲ್ಲಿ ದೂರದಲ್ಲಿ ಕಾಣುವ ಬೆಟ್ಟಗಳು, ಮರಗಳು, ನದಿ, ಮರದ ಮೇಲೆ ಹಕ್ಕಿಗಳು, ನದಿಯ ಬದಿಯಲ್ಲಿ ಗೋವುಗಳು ಹೀಗೆ ಬಿಡಿಸಿದ್ದರು. ನೋಡಲು ಬಹಳವೇ ಸುಂದರವಾಗಿ ಕಾಣುತ್ತಿತ್ತು ಆ ಪೇಂಟಿಂಗ್. ಎಲ್ಲವನ್ನು ನೋಡಿದವಳು ಇವನಿಗೆ ಪೇಂಟಿಂಗ್ ಎಂದರೆ ಇಷ್ಟನಾ? ಇಷ್ಟು ದಿನ ನನಗೆ ತಿಳಿಯಲೇ ಇಲ್ಲವಲ್ಲ ಎಂದುಕೊಂಡಳು. ಕಿಟಕಿಯ ಬಳಿ ಇರಿಸಿದ್ದ ಗಿಡಗಳನ್ನು ನೋಡಿ ಅವಳ ಮುಖ ಅರಳಿತ್ತು. ಕೈಯಲ್ಲಿ ಹಿಡಿದಿದ್ದ ಕಾಫಿಯನ್ನು ಅಲ್ಲೇ ಟೇಬಲ್ ಮೇಲೆ ಇರಿಸಿ ಕಿಟಕಿಗೆ ತೂಗು ಹಾಕಿದ್ದ ಸ್ಕ್ರೀನ್ಗಳನ್ನು ಸರಿಸಿ ಅವುಗಳಿಗೆ ಬೆಳಕು ಮಾಡಿಕೊಟ್ಟಿದ್ದಳು. ಕಿಟಕಿಯ ಮೂಲಕ ಹಾದು ಬಂದಂತಹ ಬೆಳಕು ಅವನ ಮುಖದ ಮೇಲೆ ರಾಚುತ್ತಿದ್ದ ಹಾಗೆ, ಸೀತಮ್ಮ ಪ್ಲೀಸ್ ಸ್ಕ್ರೀನ್ ತೆಗೆಯಬೇಡಿ, ನಾನು ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು, ಮುಖದ ಮೇಲೆ ಬೆಳಕು ಬಿದ್ದರೆ ನಿದ್ದೆ ಬರುವುದಿಲ್ಲ, ಸ್ಕ್ರೀನ್ ಹಾಕಿ ಎಂದು ಹೇಳಿ ಮಗ್ಗಲು ಬದಲಾಯಿಸಿ ತಲೆ ತುಂಬ ರಗ್ಗು ಒದ್ದು ಮಲಗಿಬಿಟ್ಟನು. ಅವನ ಮಾತು ಕೇಳಿದವಳು ಅವನ ಬಳಿಗೆ ಬಂದು, ಹೇ ಧನು, ಮನೆಯಲ್ಲಿ ಪೂಜೆ ಇದೆ ಎಂದು ಎಲ್ಲರೂ ಆಗಲೇ ಎದ್ದಿದ್ದಾರೆ. ನೀನು ಇನ್ನು ಮಲಗಬೇಕು ಎಂದು ಹೇಳುತ್ತಿದ್ದೀಯಲ್ಲ, ಸ್ವಲ್ಪನೂ ಜವಾಬ್ದಾರಿ ಇಲ್ಲವ ನಿನಗೆ ಎಂದು ಜೋರಾಗಿ ಹೇಳಿ ಅವನ ಮುಖದ ಮೇಲೆ ಒದ್ದಿದ್ದ ರಗ್ಗನ್ನು ಸರಿಸಿದಳು. ಇಷ್ಟರವರೆಗೆ ತನ್ನ ಕೋಣೆಗೆ ಸೀತಮ್ಮ ಬಂದಿದ್ದಾರೆ ಎಂದು ತಿಳಿದವನಿಗೆ ಶರದಿಯ ಧ್ವನಿ ಕೇಳಿ ಒಡನೆ ಎದ್ದು ಕುಳಿತನು. ಎದ್ದು ಕುಳಿತವನಿಗೆ ಶರದಿ ಆಗ ತಾನೇ ಮಿಂದೆದ್ದು ಬಂದ ಅಪ್ಸರೆಯಂತೆ ಕಂಡಿದ್ದಳು. ನೇರಳೆ ಬಣ್ಣದ ರೇಷ್ಮೆ ಸೀರೆಯನ್ನು ಉಟ್ಟು ತಲೆ ಕೂದಲನ್ನು ಇಳಿಬಿಟ್ಟಿದ್ದರಿಂದ ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಅದ್ಭುತ ನೋಡಿದ ಹಾಗೆ ಅವಳನ್ನೇ ನೋಡುತ್ತಾ ಉಳಿದನು. ಬರೀ ಬನಿಯನ್ನಲ್ಲಿ ಮಲಗಿದ್ದವನು ಎದ್ದು ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವನ ಬಲಿಷ್ಠವಾದ ತೋಳುಗಳನ್ನು ರೆಪ್ಪೆ ಅಲುಗಾಡಿಸದೆ ನೋಡುತ್ತಾ ನಿಂತು ಬಿಟ್ಟಳು ಶರದಿ. ಮೊದಲು ಎಚ್ಚೆತ್ತವನು ಅವಳ ನೋಟವನ್ನು ನೋಡಿ ಮುಜುಗರವಾದಂತಾಯಿತು ಅವನಿಗೆ. ಒಡನೆ ರಗ್ಗನ್ನು ಮೈತುಂಬ ಒದ್ದು ಕುಳಿತು, ನೀನು ಯಾಕೆ ಇಲ್ಲಿಗೆ ಬಂದೆ ಎಂದನು. ಅವನ ನಡೆಗೆ ನೋಟ ಬದಲಿಸಿದಳು ಹುಡುಗಿ. ನಾನೇನು ಬೇಕೆಂದು ಇಲ್ಲಿಗೆ ಬರಲಿಲ್ಲ, ಸೀತಾ ಆಂಟಿ ಕಾಫಿ ಕೊಡು ಎಂದು ಹೇಳಿದರು, ಅದಕ್ಕೆ ಬಂದೆ. ಮನೆಯಲ್ಲಿ ಪೂಜೆ ಇದೆ ಎಂದು ಎಲ್ಲರೂ ಜವಾಬ್ದಾರಿಯಿಂದ ಓಡಾಡುತ್ತಿದ್ದಾರೆ, ನಿನಗೆ ಆ ಜವಾಬ್ದಾರಿಯೇ ಇಲ್ಲ ನೋಡು, ಇಷ್ಟು ಹೊತ್ತಾದರೂ ಇನ್ನೂ ಮಲಗಿದ್ದೀಯಾ ಎಂದು ಗದರುವ ರೀತಿಯಲ್ಲಿ ಹೇಳಿದಳು. ನಿನ್ನೆ ಸೀತಮ್ಮ ನನ್ನ ಹೆಸರು ಹೇಳಲು ಯಾರೋ ನಾಚಿಕೊಳ್ಳುತ್ತಿದ್ದಾರೆ ಎಂದು ಹೇಳುತ್ತಿದ್ದರು. ಇವತ್ತು ಅವರೇನಾದರೂ ನಿನ್ನ ಮಾತನ್ನು ಕೇಳಿದ್ದರೆ ಮೂರ್ಛೆ ಹೋಗುತ್ತಿದ್ದರು. ಪಾಪ, ಅವರಿಗೆ ನಿನ್ನ ಬಾಯಿ ಬೊಂಬಾಯಿ ಎಂದು ತಿಳಿದಿಲ್ಲ ಎಂದನು. ನೋಡುದನು, ಸುಮ್ಮನೆ ನನ್ನ ಜೊತೆ ಕಾಲು ಕೆರೆದು ಜಗಳ ಮಾಡಬೇಡ, ಪೂಜೆ ತಯಾರಿ ಮಾಡಬೇಕು, ಬೇಗ ಸ್ನಾನ ಮಾಡಿ ಬಾ ಎಂದಳು. ನಮ್ಮ ಮನೆಯಲ್ಲಿ ಪೂಜೆ ತಯಾರಿ ಮಾಡಲು ಕೆಲಸದವರು ಇದ್ದಾರೆ, ಅಲ್ಲದೆ ನಮ್ಮ ಮನೆಯ ಪೂಜೆಗೆ ನೀನು ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸುತ್ತಿದ್ದೀಯ ಎಂದನು. ಅವನ ಮಾತು ಶರದಿಗೆ ಬಾಣದಂತೆ ಇರಿದಂತಾಗಿತ್ತು. ಇವನು ನನಗೆ ತಾಳಿ ಕಟ್ಟಿದ್ದಾನೆ, ಈಗ ನಾನು ಇವನ ಹೆಂಡತಿ ಎನ್ನುವ ವಿಷಯವನ್ನೇ ಮರೆತಿದ್ದಾನೆ
ಎಂದುಕೊಂಡವಳು, ನಾನು ಈ ಮನೆ ಸೊಸೆ, ನನಗೂ ಕೂಡ ಆ ಜವಾಬ್ದಾರಿ ಇದೆ, ಕಾಫಿ ಆರಿ ಹೋಗುವ ಮುಂಚೆ ಕುಡಿ ಎಂದು ಹೇಳಿ ಬರುತ್ತಿದ್ದ ಕಣ್ಣೀರನ್ನು ತೊಡೆದುಕೊಂಡು ಅಲ್ಲಿಂದ ಹೊರಟಿದ್ದಳು. ಅವಳು ಅತ್ತ ಹೋಗುತ್ತಿದ್ದ ಹಾಗೆ, ಉಫ್, ಇವಳಿಗಂತೂ ಬಾಯಿ ಕೊಡಲು ಆಗುವುದಿಲ್ಲ ಎಂದು ಗೊಣಗಿಕೊಂಡನು. ಅವನಿಗೆ ಅವಳು ಅದೆಂತಹ ಮಾತುಗಳು ಮಾತ್ರ ಕಾಣುತ್ತವೆ, ಆದರೆ ಅವಳೊಳಗೆ ಬಚ್ಚಿಟ್ಟಿರುವ ನೋವು ಕಾಣಿಸುವುದಿಲ್ಲ. ಆಗಲೇ ಪೂಜೆಗೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದವು. ಪುರೋಹಿತರು ಕೂಡ ಮನೆಗೆ ಬಂದಿದ್ದರು. ಶರದಿಯೇ ಮುತುವರ್ಜಿಯಿಂದ ಪುರೋಹಿತರು ಹೇಳಿದಂತಹ ಎಲ್ಲ ವಸ್ತುಗಳನ್ನು ತಯಾರಿ ಮಾಡಿಕೊಡುತ್ತಿದ್ದಳು. ಅವಳು ಮನೆ ತುಂಬ ಓಡಾಡಿಕೊಂಡು ಪುರೋಹಿತರು ಕೇಳಿದ್ದೆಲ್ಲವನ್ನು ಕೊಡುತ್ತಿದ್ದದನ್ನು ನೋಡಿದ ಸ್ಪಂದನ ಅವರಿಗಂತೂ ಬಹಳವೇ ಸಂತೋಷವಾಗಿತ್ತು. ನಮ್ಮ ಮನೆಗೆ ಯಾವ ರೀತಿ ಸೊಸೆ ಬರುತ್ತಾಳೋ ಎಂದು ಮೊದಲಿನಿಂದಲೂ ಅವರ ಮನದಲ್ಲಿ ಭಯ ಇದ್ದೇ ಇತ್ತು. ನಿಶಾ ತಮ್ಮ ಮನೆಗೆ ಸೊಸೆಯಾಗುತ್ತಾಳೆ ಎಂದಾಗಂತೂ ಇಷ್ಟು ಮಾಡರ್ನ್ ಆಗಿರುವ ಹುಡುಗಿ ನಮ್ಮ ಮನೆಗೆ ಹೊಂದಿಕೊಳ್ಳುತ್ತಾಳಾ ಎಂದು ಅವರ ಭಯ ದುಪ್ಪಟ್ಟಾಗಿತ್ತು. ಈಗ ಶರದಿಯ ಗುಣ ಬಲ್ಲವರಿಗೆ ಈ ಮನೆಗೆ ತಕ್ಕನಾದ ಸೊಸೆ ಇವಳೇ ಎಂದು ಅವರ ಮನಸ್ಸಿಗೆ ನೆಮ್ಮದಿ ಆವರಿಸಿತು. ಧನು, ನೀನು ಇನ್ನೂ ತಯಾರಾಗಿಲ್ಲವಾ? ಅಲ್ಲಿ ಪೂಜೆಗೆ ಎಲ್ಲ ಸಿದ್ಧತೆಯಾಗಿದೆ, ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೀಯಾ ಎಂದು ಮಗನ ಕೋಣೆಗೆ ಬಂದು ಗದರಿದರು ಸ್ಪಂದನ. ಮಮ್ಮಿ, ಸ್ನಾನ ಆಯಿತು, ನೀವು ಹೋಗಿರಿ, ಬಟ್ಟೆ ಹಾಕಿಕೊಂಡು ಬರ್ತೀನಿ ಎಂದನು. ಯಾವ ಬಟ್ಟೆ ಹಾಕಿಕೊಳ್ಳುತ್ತೀಯಾ ಎಂದು ಅವನ ಮುಂದೆ ಕೈಕಟ್ಟು ನಿಂತು ಕೇಳಿದರು. ಇನ್ಯಾವ ಬಟ್ಟೆ ಹಾಕಿಕೊಳ್ಳಲಿ ಮಮ್ಮಿ, ನನ್ನ ಬಳಿ ಇರುವುದರಲ್ಲಿ ಯಾವುದಾದರೂ ಒಂದನ್ನು ಹಾಕಿಕೊಳ್ಳುತ್ತೇನೆ ಎಂದನು. ಇವತ್ತು ಪೂಜೆ ಇದೆ, ಯಾವುದೋ ಬಟ್ಟೆ ಹಾಕಿಕೊಳ್ಳಲು ಆಗುವುದಿಲ್ಲ. ತಗೋ, ಇದರಲ್ಲಿ ಬಿಳಿ ಶರ್ಟ್, ಬಿಳಿ ಪಂಚೆ ಇದೆ, ಇದನ್ನು ಹಾಕಿಕೊಂಡು ಬಾ ಎಂದು ತಮ್ಮ ಕೈಯಲ್ಲಿ ಹಿಡಿದಿದ್ದ ಕವರ್ ಅವನ ಮುಂದೆ ನೀಡಿದರು. ಮಮ್ಮಿ, ನನಗೆ ಪಂಚೆ ಕಂಫರ್ಟ್ ಅನಿಸಲ್ಲ, ನಾನು ಹಾಕಿಕೊಳ್ಳುವುದಿಲ್ಲ ಎಂದನು. ನಾನು ನಿನ್ನನ್ನು ಪ್ರತಿದಿನ ಈ ಪಂಚೆಯನ್ನು ಹಾಕಿಕೋ ಎಂದು ಹೇಳುತ್ತಿದ್ದೇನಾ? ಇವತ್ತು ನೀನು ಪೂಜೆಗೆ ಕುಳಿತುಕೊಳ್ಳಬೇಕು, ಅದಕ್ಕೆ ನೀನು ಈ ಪಂಚೆ ಉಡಲೇಬೇಕು ಎಂದರು. ಇನ್ನು ತನ್ನ ಮಮ್ಮಿ ನನ್ನ ಮಾತನ್ನು ಕೇಳುವುದಿಲ್ಲ ಎಂದು ಅರಿತವನು, ಸರಿ ಕೊಡಿ, ಹಾಕಿಕೊಳ್ಳುತ್ತೇನೆ ಎಂದು ಆ ಕವರನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದನು. ಕೊನೆಗೂ ಸ್ಪಂದನ ಅವರು ಹೇಳಿದಂತೆ ಬಿಳಿ ಶರ್ಟ್ ಧರಿಸಿ ಅದಕ್ಕೆ ಬಿಳಿ ಪಂಚೆ ಉಟ್ಟು ತಯಾರಾಗಿ ಕೆಳಗೆ ಬಂದಿದ್ದನು. ಬಿಳಿ ಪಂಚೆ, ಬಿಳಿ ಶರ್ಟಿನಲ್ಲಿ ರಾಜಕುಮಾರನಂತೆ ಕಾಣುತ್ತಿದ್ದನು ಅವನು. ಮಗನನ್ನು ನೋಡಿದವರು, ಧನು, ಟುಡೇ ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಎಂದು ಎರಡು ಕೈಯಲ್ಲಿ ಅವನ ಎರಡು ಭುಜ ಹಿಡಿದು ಹೇಳಿದರು ಮಿಥುನ್. ಥ್ಯಾಂಕ್ ಯು ಪುಪ್ಪ ಎಂದು ಗಾಳಿಗೆ ಹಾರುತ್ತಿದ್ದ ಅವನ ಮುಂದಲೆಯನ್ನು ನೀವಿಕೊಳ್ಳುತ್ತಾ ಹೇಳಿದನು. ಆದರೆ ಅವನ ನೋಟ ಮಾತ್ರ ಪೂಜೆ ನಡೆಯುವ ಜಾಗದಲ್ಲಿ ನಿಂತಿದ್ದ ಶರದಿ ಮೇಲೆಯೇ ಇತ್ತು. ಅವಳು ತನ್ನೆಡೆಗೆ ತಿರುಗಿ ನೋಡುತ್ತಾಳ ಎನ್ನುವ ಕಾತರ ಅವನಿಗೆ. ಆದರೆ ಅವಳು ಒಮ್ಮೆಯೂ ಅವನೆಡೆಗೆ ತಿರುಗಿ ನೋಡಲಿಲ್ಲ. ಪಪ್ಪ, ನಾನು ಹೇಗೆ ಕಾಣಿಸುತ್ತಿದ್ದೇನೆ ಎಂದು ಅವಳು ತೊಟ್ಟಿದ್ದ ಉದ್ದನೆಯ ಲೆಹಂಗವನ್ನು ಹಿಡಿದು ಎರಡು ಕೈಯಲ್ಲಿ ಕೇಳಿದಳು ಹನತಿ. ನನ್ನ ಮುದ್ದಿನ ಮಗಳು ಎಲ್ಲರಿಗಿಂತಲೂ ಬ್ಯೂಟಿಫುಲ್ ಎಂದು ಹೇಳುತ್ತಾ ತಮ್ಮ ತೋಳಿನಲ್ಲಿ ಬಂಧಿಸಿದರು. ಸರ್, ಪೂಜೆಗೆ ಎಲ್ಲ ಸಿದ್ಧತೆಯಾಗಿದೆ, ಪೂಜೆ ಶುರು ಮಾಡೋಣವಾ? ಅಷ್ಟರಲ್ಲಿ ಪುರೋಹಿತರು ಕೇಳಿದರು. ಇಲ್ಲ ಪುರೋಹಿತರೇ, ಪೂಜೆಗೆ ಮುಖ್ಯವಾದವರು ಬಂದಿಲ್ಲ, ಇನ್ನೊಂದು 5 ನಿಮಿಷ ಇನ್ನೇನು ಬಂದು ಬಿಡುತ್ತಾರೆ, ಆ ನಂತರ ಪೂಜೆ ಶುರು ಮಾಡಿ ಎಂದು ಹೇಳುತ್ತಾ ಬಾಗಿಲೆಡೆಗೆ ನೋಡಿದರು. ಸಹ ತಮ್ಮ ಮುದ್ದಿನ ಮಗಳ ಬರುವಿಕೆಗಾಗಿ ಕಾಯುತ್ತಲೇ ಇದ್ದಾರೆ ಅವರು. ಪಪ್ಪ, ಕಾರು ಕಳಿಸುತ್ತೇವೆ ಎಂದರು, ಬೇಡ ಎಂದರು. ಡಕೋಟಾ ಆಟೋದಲ್ಲಿ ಬರುವುದು ಇನ್ನು ಎಷ್ಟೊತ್ತಾಗುತ್ತದೆ ಎಂದು ನೀವೇ ಫೋನ್ ಮಾಡಿ ಕೇಳಿ ಎಂದನು ಅಸಮಾಧಾನದಲ್ಲಿ. ರಿಷಿ ಆಟೋದಲ್ಲಿ ಹೋಗೋಣ ಎಂದಿದ್ದರಿಂದ ಕರೆ ಮಾಡಿ ಕಾರು ಕಳುಹಿಸುತ್ತೇನೆ ಎಂದರೂ ಸಹ ಆರಾಧ್ಯ ಬೇಡ ಎಂದಿದ್ದಳು. ಆ ಅಸಮಾಧಾನ ಅವನ ಮನದಲ್ಲಿ ಹಾಗೆಯೇ ಉಳಿದಿತ್ತು. ಆಟೋ ಆದರೇನು, ಕಾರು ಆದರೇನು, ಟ್ರಾಫಿಕ್ ಅಲ್ಲವದನು, ಇನ್ನೇನು ಬರಬಹುದು, ಸುಮ್ಮನಿರು ಎಂದು ಸ್ಪಂದನ ಅವರು ಅವನಿಗೆ ಸಮಾಧಾನ ಮಾಡುವಂತೆ ಹೇಳಿದ್ದರು. ಅಷ್ಟರಲ್ಲಿ ರಿಷಿ ಆರಾಧ್ಯ ಜೊತೆಗೆ ವಸುಂಧರ ಅವರು ಕೂಡ ಬಂದಿದ್ದರು. ಸ್ವಾಮಿನಾಥ್ ಅವರನ್ನು ಕರೆದುಕೊಂಡು ಬಂದರೆ ಮತ್ತೆ ಇಲ್ಲಿ ಇನ್ನೇನು ಅವಾಂತರ ಮಾಡುತ್ತಾರೋ ಎಂದು ಯೋಚಿಸಿ ವಸುಂಧರ ಅವರೇ ಅವರನ್ನು ಬರುವುದು ಬೇಡ ಎಂದು ಮನೆಯಲ್ಲಿಯೇ ಬಿಟ್ಟು ಬಂದಿದ್ದರು. ಮೊದಲ ಬಾರಿಗೆ ಮನೆಗೆ ಬಂದ ಅಳಿಯ ಮಗಳನ್ನು ಆರತಿ ಮಾಡಿ ಒಳಗೆ ಕರೆದುಕೊಂಡಿದ್ದರು.
ಆರಾಧ್ಯಳನ್ನು ಎಲ್ಲರೂ ಆತ್ಮೀಯತೆಯಿಂದ ಮಾತನಾಡಿಸುವುದನ್ನು ನೋಡಿ, ಇಷ್ಟು ವರ್ಷ ನಾನು ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದೇನೆ, ಆದರೆ ಒಂದೇ ದಿನದಲ್ಲಿ ಎಷ್ಟು ಬದಲಾವಣೆಯಾಗಿದೆ. ಎಲ್ಲರೂ ಮೊದಲು ಮಾತನಾಡಿಸುತ್ತಿದ್ದದ್ದಕ್ಕೂ ಈಗ ಮಾತನಾಡಿಸುತ್ತಿರುವುದಕ್ಕೂ ತುಂಬ ಬದಲಾಗಿದೆ ಎಂದುಕೊಂಡವಳಿಗೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎನ್ನುವ ಗಾದೆ ನೆನಪಾಯಿತು. ಮೊದಲ ಬಾರಿಗೆ ಮನೆಗೆ ಬಂದ ಅಳಿಯನನ್ನು ಕೂಡ ಎಲ್ಲರೂ ಅಷ್ಟೇ ಆತ್ಮೀಯತೆಯಿಂದ ಮಾತನಾಡಿಸಿದರು. ಎಲ್ಲರೂ ಮಾತನಾಡಿಸಿದರೂ ಸಹ ಧನುಷ್ ಮಾತ್ರ ಅವನ ಬಿಗುಮಾನ ಬಿಡಲಿಲ್ಲ. ಈಗಲೂ ಇಬ್ಬರ ಮಧ್ಯೆ ಅದೇ ಅಂತರ ಇದೆ. ರಿಷಿ ಕೂಡ ಅವನನ್ನು ಆತ್ಮೀಯತೆಯಿಂದ ಮಾತನಾಡಿಸುವುದಿಲ್ಲ, ಅವನು ಕೂಡ ರಿಷಿಯನ್ನು ಆತ್ಮೀಯತೆಯಿಂದ ಮಾತನಾಡಿಸುವುದಿಲ್ಲ. ಇದು ಎಲ್ಲರ ಗಮನಕ್ಕೂ ಬಂದರೂ ಸಹ ಸುಮ್ಮನಾಗಿ ಅಲ್ಲಿ ಅಮ್ಮ ಅಣ್ಣನನ್ನು ನೋಡಿ ಶರದಿಗಂತೂ ಖುಷಿಗೆ ಪಾರವೇ ಇರಲಿಲ್ಲ. ಅವಳು ತನ್ನ ತಾಯಿಯ ತೋಳಿಗೆ ಒರಗಿ ಅಳುವುದನ್ನು ನೋಡಿದ ಸ್ಪಂದನ ಅವರು, ಶರದಿ, ನೀನು ಹೀಗೆ ಅಳುತ್ತಿದ್ದರೆ ನಾವು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲವೇನೋ ಎಂದು ನಿನ್ನ ಅಮ್ಮ ತಪ್ಪು ತಿಳಿಯುತ್ತಾರೆ ನೋಡು ಎಂದು ನಕ್ಕಿದ್ದರು. ಮನೆಯ ಸೊಸೆಯನ್ನು ನಾವು ಹೇಗೆ ನೋಡಿಕೊಂಡರೂ ಅವರು ತನ್ನ ತವರಿನವರನ್ನು ನೋಡಿದಾಗ ಅವರಲ್ಲಿ ಉದ್ಭವವಾಗುವ ಭಾವನೆಗಳನ್ನು ತಡೆಯಬಾರದು ಸ್ಪಂದನ. ಈಗ ಅವಳು ದುಃಖದಿಂದ ಅಳುತ್ತಿಲ್ಲ, ತನ್ನ ತಾಯಿ ಮತ್ತು ಅಣ್ಣನನ್ನು ನೋಡಿದ ಖುಷಿಯಲ್ಲಿ ಅಳುತ್ತಿದ್ದಾಳೆ. ಅಳಲಿ ಬಿಡು ಎಂದಿದ್ದರು ಮಿಥುನ್. ಅಲ್ಲ, ಇವಳು ಇಲ್ಲಿಗೆ ಬಂದದ್ದೇ ನಿನ್ನೆ, ಒಂದೇ ದಿನಕ್ಕೆ ಅವರನ್ನು ಅಷ್ಟು ಮಿಸ್ ಮಾಡಿಕೊಂಡಲ ಎಂದುಕೊಂಡನು ಧನುಷ್. ಹುಟ್ಟಿದ ಮನೆಯನ್ನು ಬಿಟ್ಟು ಕೊರಳಿಗೆ ತಾಳಿಯ ರೂಪದಲ್ಲಿ 3 ಗಂಟು ಹಾಕಿದ್ದವನನ್ನು ನಂಬಿ ಬರುವ ಹೆಣ್ಣು ಮಕ್ಕಳ ಮನಸ್ಸು ಅವನಿಗೆ ಈಗ ತಾನೇ ಅರಿವಾಗಬೇಕು. ಶರದಿಯ ಅಳುವನ್ನು ನೋಡಿ ಸ್ಪಂದನ ಅವರ ಭುಜಕ್ಕೆ ಒರಗಿ ಕಣ್ಣೀರು ಹಾಕಿದಳು ಆರಾಧ್ಯ. ಶರದಿ ರಿಷಿಯನ್ನು ಕರೆದುಕೊಂಡು ಹೋಗಿ ಹೊಸ ಬಟ್ಟೆ ಕೊಡು, ತಯಾರಾಗಿ ಬರಲಿ ಎಂದರು. ಆರಾಧ್ಯಳಿಗೆ ಈಗಾಗಲೇ ವಸುಂಧರ ಅವರು ಹೊಸ ರೇಷ್ಮೆ ಸೀರೆಯನ್ನು ಉಡಿಸಿ ಕರೆದುಕೊಂಡು ಬಂದಿದ್ದರು. ಅಣ್ಣ ಬಾ ಎಂದು ಹೇಳಿದವಳು ಅವನ ಕೈ ಹಿಡಿದು ರೂಮಿಗೆ ಕರೆದುಕೊಂಡು ಹೋಗಿ ಅವನಿಗೆ ಹೊಸ ಬಟ್ಟೆ ಕೊಟ್ಟಿದ್ದಳು. ಶರದಿ, ನಿನಗೆ ಇಲ್ಲಿ ಹೊಂದಿಕೊಳ್ಳಲು ಯಾವ ಕಷ್ಟವೂ ಇಲ್ಲ ಅಲ್ಲವಾ? ಹಾಗೇನಾದರೂ ಆದರೆ ಹೇಳಿಕೊ ಎಂದು ಅವಳಿಂದ ಬಟ್ಟೆ ತೆಗೆದುಕೊಂಡು ಕೇಳಿದನು. ತಂಗಿಯ ಅಳುವನ್ನು ನೋಡಿ ಅದೇಕೋ ಸಹಿಸಲಾಗಲಿಲ್ಲ ಅವನಿಗೆ. ಇಲ್ಲ ಅಣ್ಣ, ಇಲ್ಲಿ ಎಲ್ಲರೂ ತುಂಬ ಒಳ್ಳೆಯವರು, ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂದು ಖುಷಿಯಲ್ಲಿಯೇ ಹೇಳಿದಳು. ಅವಳ ಮುಖದಲ್ಲಿನ ಖುಷಿ ನೋಡಿ ಈಗ ಅವನಿಗೆ ಸಮಾಧಾನವಾದಂತಾಯಿತು. ಬಿಳಿ ಪಂಚೆ ಬಿಳಿ ಶರ್ಟ್ ತೊಟ್ಟು ಮೆಟ್ಟಿಲಿಳಿದು ಬರುತ್ತಿದ್ದವನನ್ನು ನೋಡಿದರೆ ಯಾವ ಹೀರೋಗೂ ಕಡಿಮೆ ಇಲ್ಲ ಎನಿಸುತ್ತಿತ್ತು. ಧನುಷ್ನ ಅಂದವನ್ನೇ ಮೀರಿಸುವಷ್ಟು ಚೆಲುವ ಅವನು. ಆರಾಧ್ಯ ಅಂತೂ ರಿಷಿಯನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಉಳಿದು ಬಿಟ್ಟಳು. ನನ್ನ ಮೊಮ್ಮಗನನ್ನು ಹಾಗೆ ನೋಡಬೇಡ, ಅವನಿಗೆ ದೃಷ್ಟಿಯಾಗಿ ಬಿಡುತ್ತದೆ ಎಂದು ಶಿವರಾಮ್ ಅವರು ಅವಳ ಕಿವಿಯ ಬಳಿ ಬಾಗಿ ಮೊಮ್ಮಗಳನ್ನು ಛೇಡಿಸಿದರು. ಅವರ ಮಾತು ಕೇಳಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. 2 ಜೋಡಿಗಳನ್ನು ಅಕ್ಕಪಕ್ಕದಲ್ಲಿ ಕೂರಿಸಿ ಪೂಜೆಯನ್ನು ಶುರು ಮಾಡಿದರು. ಶಿವರಾಮ್, ರೂಪ, ಸುಗುಣ ಮೂವರು ನೆಲದಲ್ಲಿ ಕೂರಲು ಆಗುವುದಿಲ್ಲ ಎಂದು ಕುರ್ಚಿಯ ಮೇಲೆ ಕುಳಿತರೆ ಇನ್ನು ಉಳಿದ ಎಲ್ಲರೂ ನೆಲದಲ್ಲೇ ಕುಳಿತಿದ್ದರು. ಯಾವ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ಪೂಜೆ ಸರಾಗವಾಗಿ ನೆರವೇರಿತು. ಪೂಜೆ ಮುಗಿಸಿ ಮೇಲೇಳಲು ಹೋದವಳು ಅದೇಕೋ ತಲೆ ಸುತ್ತಿದಂತಾಗಿ ಮುಗ್ಗರಿಸಿ ಬೀಳುತ್ತಿದ್ದವಳನ್ನು ಹಿಡಿದುಕೊಂಡವನು, ಶರದಿ ಏನಾಯಿತು ಎಂದು ಆತಂಕದಲ್ಲಿಯೇ ಕೇಳಿದನು ಧನುಷ್. ಅಷ್ಟರಲ್ಲಿ ಅವಳ ಪಕ್ಕ ಕುಳಿತಿದ್ದ ರಿಷಿ ಕೂಡ ಅವಳನ್ನು ಹಿಡಿದವನು, ಶರದಿ ಏನಾಯಿತು ಎಂದನು. ಇಬ್ಬರಲ್ಲೂ ಒಂದೇ ಆತಂಕ. ಅದರಲ್ಲಿ ಒಬ್ಬ ಕೋಪದ ಸೋಗೆ ಒದ್ದಿದ್ದಾನೆ ಅಷ್ಟೇ. ರಾತ್ರಿಯೂ ಕೂಡ ಅವಳು ಊಟ ಮಾಡಿಲ್ಲ. ಬೆಳಗ್ಗೆ ತಿಂಡಿ ತಿನ್ನು ಎಂದರೆ ಪೂಜೆ ಮುಗಿದ ಮೇಲೆ ತಿನ್ನುತ್ತೇನೆ ಎಂದು ಹಾಗೆ ಉಪವಾಸ ಇದ್ದಾಳೆ. ಅದಕ್ಕೆ ಸುಸ್ತಾಗಿರಬೇಕು ಎಂದರು ಸೀತಾ. ಹೀ ಹೀಡಿಯಟ್, ಉಪವಾಸ ಮಾಡಿ ನನಗೆ ಪೂಜೆ ಮಾಡು ಎಂದು ಆ ದೇವರು ನಿನ್ನ ಹತ್ತಿರ ಹೇಳಿತ್ತಾ ಎಂದು ಎಲ್ಲರೆದುರಿಗೆ ಅವಳನ್ನು ಬೈದು ಬಿಟ್ಟನು ಧನುಷ್. ಮುಂದುವರೆಯುವುದು. ಧನ್ಯವಾದಗಳು.